ತರೀಕೆ ಇವ್ರ ನ್ಯಾಯ ಕೇಳ್ತೇಲೆ ಗಿರ್ರತ್ತಿರ್ತಾ ಇದೆಯಲ್ಲಪ್ಪ. ಅಲ್ಲ ನ್ಯಾಯ ನ್ಯಾಯ ಅಂತಾರೆ, ಯಾವ ನ್ಯಾಯ ಬೇಕಂತನ್ನ ಹೇಳ್ತಾ ಇಲ್ವಲ್ಲ. ಇಂಥ ನ್ಯಾಯಗಳು ಕೇಳ್ಬಿಟ್ರೆ ನಮ್ಮ ಲಾಯರ್ಗಳ ತಲೆ ಬಿಸಿ ಹತ್ತಿ ಹೋಗುತ್ತೆ. ಏನ್ ಮಾಡ್ಬೇಕು? ನ್ಯಾಯ ಈ ಕೇಸ್ ಬಿಡೋ ಹಾಗೂನು ಇಲ್ಲ. ಅದು ಬೇರೆ ಬುಡ್ಡಪ್ಪ ಬೇರೆ ಹೇಳಿ ಕಳಿಸಿದಾನೆ. ಸರಿ, ಏನಾದ್ರು ಮಾಡ್ತೀನಿ. ನಮಗೆ ನ್ಯಾಯ ಬೇಕು ಸರ್. ನ್ಯಾಯ 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 ಯಾವ ನ್ಯಾಯ ಕೊಡ್ಸ್ಬೇಕಯ್ಯ ನಿಮಗೆ? ಅವರೇ ಹೇಳಿದಾರಲ್ಲ, ನಿನ್ನ ಕಾಲು ವಾಸಿ ಆದ್ಮೇಲೆ ಕರಿಯೋದಕ್ಕೆ ಬಂದಾಗ ನಿನ್ ಜೊತೆ ಕಳಿಸ್ಕೊಡ್ತೀವಿ ಅಂತ. ಮತ್ತಿನ್ಯಾವ ನ್ಯಾಯ? ಹೇಳ್ಬೇಕಲ್ಲ. ಯಾರಪ್ಪ ನೀವು? ಗಿಡ್ಡಪ್ಪನ ಮನೆ ಇದೇನಮ್ಮ? ಹೌದು ಸರ ಇದೆ. ಗಿಡ್ಡಪ್ಪನ ಫ್ರೆಂಡ್ ಬುಡ್ಡಪ್ಪ ಇದಾನಲ್ಲಮ್ಮ, ಆ ಬುಡ್ಡಪ್ಪನ ಫ್ರೆಂಡು ಗಡ್ಡಪ್ಪ ನಾನೇ, ಲಾಯರ್ ಗಡ್ಡಪ್ಪ. ನನ್ನ ಏನ್ ತಪ್ಪು ಮಾಡಿಲ್ಲ ಸಾರ್, ಅವನಿಗೇನ್ ಮಾಡ್ಬೇಡ ಸಾರ್. ಸಮಾಧಾನ ಮಾಡ್ಕಮ್ಮ, ಅವನು ಏನ್ ಮಾಡಿದಾನಂತ ನಾನು ವಿಚಾರಿಸ್ತೀನಿ. ಸಮಾಧಾನ ಮಾಡಿ. ಈಗ ನಿನ್ನ ಮಗ ಎಲ್ಲಿಗೆ ಹೋಗಿದ್ದಾನೆ? ಎಷ್ಟು ಬರ್ತಾನಂತ ಜ್ಯೂಸ್ ತರಕ್ ಅಂಗಡಿಗೆ ಹೋಗ್ಯಾನ ಸಾರ್. ಎಷ್ಟೊತ್ತಾಯ್ತಮ್ಮ ಹೋಗಿ? ಇನ್ನೊಂದ್ ಬಾವತ್ತಾರ ಸಾರ್ ಕುಂತ್ಕ ಸಾರ್ ನೀನ್ ಬಂದ್ಬಿಡ್ತಾನ. ಏನ್ ಸೆಕೆ ಬಾಬಾ, ಬಹಳ ಸೆಕೆ ಐತಮ್ಮ. ಅಲ್ಲಿಂದ ಬರೋ ಹೊತ್ತಿಗೆಲ್ಲ ಹೌದ್ ಸಾರ, ನೀರ್ ಇಳ್ದೋಗ್ಬಿಟ್ಟು ನೋಡು. ಬರ್ಗಳಮ್ಮ, ನಿಂದೇನನ್ ಕೆಲ್ಸ ಇದ್ರೆ ಮಾಡ್ಕ ಹೋಗು. ಅಲ್ಲೇ ಗಾಡಿ ಬಂದ್ಬಿಡತ್ತಾಗ್ಲೇ ಸಾರ್ ಬಂದ್ಬಿಟ್ಟಿದ್ದಂಗೆ ನಡೆದು ನನಗೆ ಬೇರೆ ಕಾಲ್ ನೋವು ಆಗ್ಬಿಡ್ತು. ಎಂತ ಗಾಡಿ ತಂದ್ಬಿಟ್ಟಾರ ಸಾರು ಬಂದಾಗ್ಲೇ ಕುಂತ್ಬಿಟ್ಟಾರಲ್ಲ. ಏನ್ ಅನ್ಕೋತಾರ ಏನೋ, ಲೇಟ್ ಬರೀ ಆಯ್ತು. ಈ ಜ್ಯೂಸು ನೀರು ತರ ತೆಗೆಯಲ್ಲ ಎಷ್ಟೊತ್ತ ಆಗ್ಬಿಡ್ತು. ಹೋಗೋಣ ಮಾತಾಡ್ಸೋಣ. ನಮಸ್ಕಾರ ಸಾರ್. ನಮಸ್ಕಾರ, ಬನ್ರಿ. ಅಲ್ಲ, ನಮ್ಗಾಗಿ ನೀವು ಕಾಯ್ತೀರಿ ಅಂದ್ರೆ ನಿಮ್ಗಾಗಿ ನಾವೇ ಕಾಯ್ಬೇಕಾಯ್ತಲ್ರಿ. ಹಂಗೇನಿಲ್ಲ ಸಾರ್, ನೀವು ಈ ಬಿಸಿಲಲ್ಲಿ ಬಂದಿರ್ತೀರಿ, ಹೊಟ್ಟೆ ತಂಪು ಮಾಡ್ಕೊಳ್ಳಂತ ಈ ಜ್ಯೂಸ್ ತರಕ್ ಹೋಗಿದ್ದೆ ಸಾರ್. ಅದೆಲ್ಲ ಯಾಕ್ರಿ, ಬಂದವ್ರಿಗೆ ಒಂದು ಗ್ಲಾಸ್ ತಂಪಾದ ನೀರು ಕೊಟ್ರೆ ಸಾಕು. ತಂಪಾದ ನೀರು ಕೂಡ ಇದರಲ್ಲಿ ಇದಾವ ಸಾರ್. ನಿಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಗಿಡ್ಡಪ್ಪ ಸಾರ್. ಓ ಎಸ್, ಗಿಡ್ಡಪ್ಪ ಅಂದ್ರಲ್ಲ. ನೀವು ನೋಡಿದ್ರೆ ಇಷ್ಟ ಹೈಟ್ ಇದ್ರಿ, ನಿಮ್ಗೆ ಯಾಕ್ರಿ ಗಿಡ್ಡಪ್ಪ ಅಂತ ಹೆಸರಿಟ್ರು? ಅದು ನಮ್ ತಾತನ ಹೆಸರು ಸಾರ್. ಅವ್ರ ಮೇಲಿರೋ ಪ್ರೀತಿಗಾಗಿ ನನಗೆ ಆ ಹೆಸರು ಇಟ್ಟಿದ್ದಾರೆ ಸರ್. ಓಹೋ, ಫ್ಯಾಮಿಲಿ ಸೆಂಟಿಮೆಂಟು. ಗಿಡ್ಡಪ್ಪ ಅಂತ
ಬಹಳ ಹೆಸರು ಮಾಡಿದ್ರು ಸರ್ ನಮ್ಮ ತಾತನವ್ರು. ತಗೊಳ್ಳಿ ಸರ್. ಅಬ್ಬಬ್ಬಬ್ಬಬ್ಬ, ಬಹಳ ಆಯ್ತಲ್ಲ ರೀ. ಇದನ್ನೇ ದೊಡ್ಡದು ಮಾಡ್ಕೋಬೇಕು ಸಾರ್. ನ್ಯಾಯ ಕೊಡಿಸಿ ಅವತ್ತು ನಿಮಗೆ ಹಬ್ಬದ ಊಟ ಕರಿ ಊಟ ಎರಡು ಒಟ್ಟಿಗೆ ಮಾಡಿಸ್ಬಿಡ್ತೀನಿ. ಅದೆಲ್ಲ ಬೇಡ ರೀ, ನಮಗೆ ಇಷ್ಟ ಆದ್ರೆ ಸಾಕು. ನ್ಯಾಯ ಅನ್ನೋದು ನಿಮ್ ಕಡೆಗೆ ಇದ್ದಿದ್ದೆ ಆದ್ರೆ ಅದೆಂತವ್ರೇ ಅಡ್ಡ ಬರ್ಲಿ, ವಾದ ಮಾಡಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು. ನಿಮ್ಮ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟು ಆನಂದ ಆಯ್ತು ನೋಡಿ ಸರ್. ನಾನು ಇವತ್ತು ಕೋರ್ಟಿಗೆ ಹೋಗಿರ್ಲಿಲ್ಲ, ನಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದೆ. ಹಾಗಾಗಿ ಪೂರ್ತಿ ಲಾಯರ್ ಡ್ರೆಸ್ ಅಲ್ಲಿ ಬರಕ್ ಆಗ್ಲಿಲ್ಲ. ನೀವು ಯಾವ ಡ್ರೆಸ್ ಅಲ್ಲಿ ಬಂದ್ರೆ ನಮಗೇನು ಸರ್. ಆಯ್ತು, ಈಗ ನಿಮ್ ಕೇಸ್ ಏನು ತಗೊಂಡ್ ಬಂದ್ರಿ ಸರ್. ಕಾಸು ಈಗಲೇ ತಗೊಂಡ್ ಬರ್ಬೇಕಾ ಸರ್? ಕಾಸಲ್ಲ ರೀ, ಕೇಸು. ನಿಮ್ ಕೇಸ್ ಏನಿದೆ ಅಂತ ಗೊತ್ತಾದ್ರೆ ತಾನೇ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಕೇಸು ಅಂತ ಏನಿಲ್ಲ ಸರ್. ಮತ್ತೆ ನಮ್ಮನ್ನೇ ಆಕರ್ಷಿದ್ರಿ. ಅದೇನು ಅಂದ್ರೆ ಅವತ್ತು ನನ್ನ ಹೆಂಡತಿಗೂ ನನಗೂ ಅಡಿಗೆ ರುಚಿ ಇಲ್ಲ ಅಂತ ಜಗಳ ಆಯ್ತು ಸರ್. ಆ ಸಿಟ್ಟಿನ್ಯಾಗ ನಾನು ಇನ್ನೊಬ್ಬಕನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೊರಗೆ ಹೋಗಿದ್ದೆ ಸರ್. ಮನೆಗೆ ಬರೋ ಹೊತ್ತಿಗೆ ಹೊರಗಡೆ ಬಿದ್ದು ಕಾಲಿಗೆ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ದೆ ಸರ್. Oh my God. ಮುಂದೇನಾಯ್ತು? ನನ್ನ ಹೆಂಡತಿ ನನ್ನ ಈ ಅವತಾರ ನೋಡಿ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೊರಟು ಹೋದ್ಲು ಸಾರ್. ಆಮೇಲೆ ಏನಾಯ್ತು? ಆಮೇಲೆ ಅತ್ತೆ ಬಾಮೈದ ಬಂದು ನಿಮ್ ಮಗಳನ್ನೇನು ನಾನು ಬಂಗಾರ ನೋಡ್ಕೊಂತೀನಿ, ಗೊತ್ತಾಯ್ತಾ? ಹೋಗಿ ಕಳ್ಸ್ರೆ. ನಾವು ಕಳ್ಸಂಗಿಲ್ಲಪ್ಪ, ನೀ ಕಾಲ್ ಬೇಸ್ ಮಾಡ್ಕೊಂಡು ಯಾವಾಗ ಬರ್ತೀಯ ಬಾ, ಅವತ್ ನಾವು ಕಳ್ಸ್ತೀವಿ. ಬಾಮೈದ ಅತ್ತೆ ನೋಡಪ್ಪ, ಇಷ್ಟ ಹೇಳಿವಿ, ನೀವ್ ಯಾವಾಗ ಬರ್ತೀಯ ಅವಾಗ ನಾವು ಕಳ್ಸ್ತೀವಿ. ನೀವು ಕಳ್ಸ್ಬೇಕಮ್ಮ. ಇಲ್ಲ ನಾನು ಹಂಗಂದ್ರೆ ನಾನು ಬಹಳ ಕಷ್ಟ ಆಗತ್ತೆ. ಹೋಗ್ಬೇಡ್ರಿ, ಇಲ್ಲಿ ಯಾವ್ದು ಕೇಳ್ರಿ. ಫೋನ್ ಮಾಮ ಇನ್ನೊಂದ್ಸಲ ಹಂಗ್ ಮಾಡಲ್ಲ ಅತ್ತೆ, ಹಂಗ್ ಮಾಡಲ್ಲ ಅತ್ತೆ, ಇನ್ನೊಂದ್ಸಲ ಹಂಗ್ ಮಾಡಲ್ಲ ಅತ್ತೆ. ಈಗ ನೀವೇ ನನಗೆ ನ್ಯಾಯ ಕೊಡ್ಸ್ಬೇಕು ಸರ್, ನ್ಯಾಯ ಕೊಡ್ಸ್ಬೇಕು. ಆಯ್ತು, ಈಗ ನಿಮ್ಗೆ ಏನ್ ಬೇಕು ಅಂತ ಹೇಳಿ. ನಮಗೆ ನ್ಯಾಯ ಬೇಕು ಸರ್. ಆಯ್ತು, ಈಗ ನಾನು ಏನ್ ಮಾಡ್ಬೇಕು ಹೇಳಿ. ನೀವು ನಮಗೆ ನ್ಯಾಯ ಕೊಡ್ಸ್ಬೇಕು ಸರ್. ಇವನು ಏನಪ್ಪ, ಇವನು ನ್ಯಾಯ ನ್ಯಾಯ ಅಂತಾನೆ, ಅದ್ ಯಾವ ನ್ಯಾಯ ಬೇಕಂತ ನಾ ಹೇಳ್ತಾ ಇಲ್ಲಲ್ಲಪ್ಪ. ಒಳ್ಳೆ ಪದೀತಿ ಬಂತಲ್ಲ. ಅಮ್ಮ, ನಿಮಗೇನು ಆಗಬೇಕು ಹೇಳಿ. ನಮ್ಗೆ ನ್ಯಾಯ ಬೇಕು ಸಾರು. ಆಯ್ತಮ್ಮ, ನಿಮಗೆ ಯಾವ ನ್ಯಾಯ ಬೇಕು ಹೇಳಿ. ನನ್ ಮಗ ಕೇಳಿದ್ದು ನ್ಯಾಯ ಬೇಕು ಸಾರು. ನ್ಯಾಯ ಕೊಟ್ಟವ್ರಿಗೆ ನಾನು ನಿಮ್ ಕಾಲ್ ಬಿಡಲ್ಲ ಸರ್. ಅಲ್ಲ ಕಾಲಿ ಗಿಲಿಗೆ ಏನ್ ಬಿಡಕ್ ಹೋಗ್ಬೇಡ್ರಿ. ಎಲ್ಲಾರು ನಮ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ನಮ್ಮನ್ನ ಬೆಳೆಸ್ರಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡುತ್ತಾ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸುತ್ತಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ನಮ್ಮ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ಹೊಸಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.